ವೇದಿಕೆಯ ಮೇಲಿರ್ತಕ್ಕಂತಹ ಪ್ರಶಸ್ತಿ ಪುರಸ್ಕೃತರೆ, ಸಭಾಸದರೇ, ಭಾಷಣ ಸಾಹಿತ್ಯದ ವೇದಿಕೆಯಲ್ಲಿ ಭಾಷಣ ಮಾಡೋದು ಕಷ್ಟ. ಯಾಕಂದರೆ ಜನ ಯಾರೂ ಸಾಹಿತ್ಯದ ಚರ್ಚೆಗೆ ಇಲ್ಲಿ ಬರೋದಿಲ್ಲ. ಇರೋದರಲ್ಲಿ ಸ್ವಲ್ಪ ನಗು ಬಂದು ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಆಲೋಚನೆಗೆ ತೊಡಗಿಸಿ ಬಿಡುವ ಭಾಷಣಗಳನ್ನು ಕೇಳ್ತಾರೆ. ನಾನಿಲ್ಲಿ ಸಾಹಿತ್ಯವನ್ನು ಚರ್ಚೆ ಮಾಡ್ತಾ ಕೂತ್ರೆ ಪ್ರಾಯಶಃ ಒಂದು 10 ನಿಮಿಷದ ನಂತರ ಇಲ್ಲಿ ಯಾರೂ ಇರಲಿಕ್ಕೆ ಇಲ್ಲ ಅಂತ ಕಾಣುತ್ತೆ. ಸಾಹಿತ್ಯ ಓದಬೇಕು, ಅದು ಓದುಗನ ಮತ್ತು ಸಾಹಿತ್ಯ ನೆಂಟಸ್ತಿಕೆ. ಸಾಹಿತ್ಯ ಚರ್ಚೆಯ ವಿಷಯ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಒಂದು. ಎರಡನೇದು, ಡೆಪ್ಯೂಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸು ರಿಟೈರ್ಮೆಂಟ್ ತೊಗೊಂಡು ಇಲ್ಲಿಗೆ ಬಂದವನು, ನಾನು ನಾಟಕ ಮಾಡಲಿಕ್ಕೆ ಬಂದವನು. ಅಫ್ಕೋರ್ಸ್ 30 ವರ್ಷ ಸರ್ವೀಸ್ ಆದಮೇಲೆ ತೊಗೊಂಡೆ. ಯಾಕಂತಂದರೆ ಗೊತ್ತಿತ್ತು ಆ ಪೆನ್ಷನ್ ಒಂದು ಗಟ್ಟಿಯಾಗಿದ್ದರೆ ಇಲ್ಲಿ ನಾಟಕ ಮಾಡೋದು ಸುಲಭ ಆಗುತ್ತೆ ಅಂತ. 2007ರಲ್ಲಿ ರಿಟೈರ್ಮೆಂಟ್ ತೊಗೊಂಡೆ. ರಿಟೈರ್ಮೆಂಟ್ ತೊಗೊಂಡು 18 ವರ್ಷ ಆಯಿತು ನನಗೆ. ಅದರ ಈ ತರಹದ ಸಭೆಯಲ್ಲಿ ಬಂದು ಭಾಷಣಕ್ಕೆ ನನಗೆ ಅವಕಾಶ ಆಯ್ತಲ್ಲ, ಪ್ರಾಯಶಃ ಇವತ್ತು ಆ ಹುದ್ದೆ ತ್ಯಜಿಸಿದ್ದು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಎನಿವೆ, ಕರ್ನಾಟಕ ಸಂಘದಲ್ಲಿ ಒಂದು ಅವಕಾಶವಾಗಿದೆ ಭಾಷಣಕ್ಕೆ. ಕೆಲಸ ಬಿಟ್ಟಿದ್ದು ಒಳ್ಳೆಯದಾಯಿತು, ಇಲ್ಲದ್ರೆ ಇದಿರ್ತಿರಲಿಲ್ಲ ಅಂತ ಹೇಳಿ ಅಷ್ಟೇನೆ ಅಂತ. ಕರ್ನಾಟಕ ಸಂಘದಲ್ಲಿ ಇಲ್ಲಿ ಮೈಕ್ ಮೇಲೆ ಬಂದು ವೇದಿಕೆ ಕೂತ್ಕೊಳ್ಳೆ ಕಂಡದ್ದು ಎಲ್ಲ ಫೋಟೋಗಳು. ಸಂತೋಷ ಆದದ್ದು. ಎರಡನೇದು ಎಚ್ಚರಿಕೆ. ನಾವೆಲ್ಲ ಇದ್ದೀವಿ, ಬಾಯಿಗೆ ಬಂದದ್ದು ಮಾತಾಡಬೇಡ. ಚೀಫ್ ಗೆಸ್ಟು ಅಂತ ಕರೀತಾರೆ, ಹೌದು, ಅಷ್ಟು ಯೋಗ್ಯತೆ ನಿನಗಿದೆ ಅನ್ನೋ ಭಾವ ಬೇಡ, ಅದಕ್ಕೆ ಯೋಗ್ಯನಾಗಿ ನಡ್ಕೋ ಅಂತ ಅಲ್ವಾ. ನಮಗೆ ಯೋಗ್ಯತೆ ಇದೆ ಅಂತ ಅವ್ರು ಅಂದ ಮೇಲೆ ನಾವು ಅದಕ್ಕೆ ಯೋಗ್ಯರಾಗಬೇಕಾಗತ್ತೆ. ಹಾಗಾಗಿ ಅದೊಂದು. ಎರಡನೇದು, ಮೈಕ್ ಸಿಕ್ತು ಅಂತ ಬಾಯಿಗೆ ಬಂದಾಗೆ ಮಾತಾಡಿ ಅದರಿಂದ ಗುರುತಾಗುವಂತಹ ಪರಿಸ್ಥಿತಿ ನನಗಿಲ್ಲ. ಹಾಗಾಗಿ ನನಗೆ ಆ ತರಹದ ಭಾಷೆಯ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ವೇದಿಕೆ ಮೇಲಿರೋರೆಲ್ಲ ಸ್ನೇಹಿತರೆ. ನಾರಾಯಣ ಸ್ವಾಮಿಯವರಿದ್ದಾರೆ, ಅವರ ನಾಟಕಗಳನ್ನು ನೋಡಿ ಸಂತೋಷಪಟ್ಟಿದ್ದೀನಿ. ಬಟ್ ಬಹಳ ಸಂತೋಷಪಟ್ಟಿದ್ದು ಅನಭಿಜ್ಞ ಶಾಕುಂತಲ ಭಾಷೆ, ಮಾತು. ಆ ಮಾತು ಭಾಷೆ ನಾನು ಭಾಳ ಇಷ್ಟಪಟ್ಟಿದ್ದೇನೆ. ಯಾಕಂದರೆ ಮಾತಿನ ಬಗ್ಗೆ ನನಗೆ ಪ್ರೀತಿ ಜಾಸ್ತಿ. ಹಾಗಾಗಿ ಆ ನಾಟಕ ನನಗೆ ಭಾಳ ಇಷ್ಟವಾದದ್ದು. ಪಂಪ ಭಾರತ ಕೂಡ ನೋಡಿದ್ದೇನೆ ನಾನು, ಆದರೆ ಅನಭಿಜ್ಞ ಶಾಕುಂತಲ ನನಗೆ ಭಾಳ ಇಷ್ಟವಾದದ್ದು. ಮತ್ತು ಶೇಕ್ಸ್ಪಿಯರ್ ಬಗ್ಗೆ ತಮ್ಮ ನಾಟಕ ಬಂತು, ನಟರಾಜ ಹೊನ್ನವಳ್ಳಿಯವರದು. ಆ ನಾಟಕ ನನಗೆ ಖುಷಿಯಾದದ್ದು. ಸಂತೆ ಫೈಜ್ನೂರು ನಟರಾಜು, ಅಫ್ಕೋರ್ಸ್ ಹೆಸರು ಹೇಳಲಿಕ್ಕೆ ಕಷ್ಟಪಡ್ತೀನಿ, ಬಟ್ ಪರಿಚಯ ಚೆನ್ನಾಗಿದೆ. ಮಿಕ್ಕವ್ರದ್ದು ಈಗ ಪರಿಚಯ. ಭವ್ಯ ಕಬ್ಬಳ್ಳಿಯವರಂದರು ನಾಟಕಗಳನ್ನು ನೋಡಿದ್ದೇನೆ ಅಂತ. ಹಾಗಾಗಿ ಎಲ್ಲ ನೆಂಟರೇ ಇದ್ದೀರಿ, ಸಮಸ್ಯೆ ಎಲ್ಲ ಮಾತಾಡ್ಬೋದು ಅನ್ನೋದು ಒಂದು. ಎರಡನೇದು, ಈ ಅವಾರ್ಡ್ಗಳನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿಗೆ ಬರುವಂತಹ ಒಂದು ಭಾವ ಇದೆ. ಅವರಿಗೆ ಪ್ರಶಸ್ತಿ ಕೊಡಿ ಬಿಡಿ, ಅವರವರ ಕ್ರಿಯೆಗಳಲ್ಲಿ ಅವರು ತೊಡಗಿರ್ತಾರೆ. ನಾಟಕಕಾರರು ನಾಟಕ ಬರೀತಾರೆ, ನೀವು ಪ್ರಶಸ್ತಿ ಕೊಡಿ ಬಿಡಿ ಬರೀತಾರೆ. ಕಾದಂಬರಿಗಾರರು ಕಾದಂಬರಿ ಬರೀತಾರೆ, ಕವನ ಅಭ್ಯಾಸದ ಕವನ ಬರೀತಾರೆ. ಅಂದರೆ ಅವರವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವ್ಯಾವ ಮಾಧ್ಯಮಗಳು ಅವರಿಗೆ ಇಷ್ಟವಾಗಿದೆ, ಅವರಿಗೆ ಸೌಕರ್ಯವಾಗಿದೆ, ಭಾವದಲ್ಲಿ ಅದು ಬರುತ್ತೆ. ಅಂದರೆ ಕಥೆಗಾರನಾಗೆ ಯೋಚನೆ ಮಾಡ್ತಾನೆ, ನಾಟಕಕಾರನಾಗೆ ಯೋಚನೆ ಮಾಡ್ತಾನೆ, ಕಾವ್ಯವಾಗಿ ಯೋಚನೆ. ಪ್ರಾಯಶಃ ಆ ಆಲೋಚನಾ ಲಹರಿಯಿಂದ ಆ ಫಾರ್ಮ್ಯಾಟು ಬರುತ್ತೆ. ನಾವು ಗುರುತಿಸಲಿ ಅಂತೇಳಿ ಯಾರೂ ಬರೆಯಲ್ಲ, ಗುರುತಿಸಿದರೆ ಸಂತೋಷ ಆಗತ್ತೆ. ಯಾಕಂತಂದರೆ ಎಲ್ಲ ಮನುಷ್ಯನಿಗೂ ಅಷ್ಟೇನೆ, ಮಾಡಿದ ಕ್ರಿಯೆ ಜನ ಗುರುತಿಸಿದರೆ ಸಂತೋಷ ಆಗತ್ತೆ. ಅದು ಸಣ್ಣದೊಂದು ಅಷ್ಟೇ. ಎಷ್ಟೋ ಸಾರಿ ನನಗನ್ನಿಸಿದೆ, ಪ್ರಶಸ್ತಿ ಬಂತು ಅಂತ ಹೇಳಿ ಪುಸ್ತಕನ ಅಳಿಯೋದಲ್ಲ, ಪ್ರಶಸ್ತಿಗಳಿಂದ ಲೇಖಕನ ಯೋಗ್ಯತೆಯನ್ನು ಯಾರೂ ಅಳಿಯಲ್ಲ. ಆದರೆ ಪ್ರಶಸ್ತಿಗಳಿಂದ ನಾವು ಅಳಿಯೋದು ಪ್ರಶಸ್ತಿ ಕೊಟ್ಟವರ ಯೋಗ್ಯತೆಯನ್ನು. ಅಂದರೆ ಸಮಾಜವಾಗಿ ನಮ್ಮ ಯೋಗ್ಯತೆ ಎಷ್ಟಿದೆ ಅನ್ನೋದರ ಮಾಪನ ಈ ಪ್ರಶಸ್ತಿಗಳು. ಇದು ನಮ್ಮ ಯೋಗ್ಯತೆಯ ಮಾಪನ ಹೊರತು ಅದರ ಅಳತೆ ಅಲ್ಲ, ಅದಕ್ಕೆ ಮಾರ್ಕ್ಸ್ ಕೊಡುವಂಥದ್ದಲ್ಲ. ನಾವು ಯಾವ್ಯಾವುದನ್ನು ಗುರುತಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ನಾವು ಮಾರ್ಕ್ಸ್ ಕೊಟ್ಕೋತೀವಿ. ಪ್ರಾಯಶಃ ಈ ದೃಷ್ಟಿಕೋನದಿಂದ ನೋಡಬಹುದೇನೋ. ಕರ್ನಾಟಕ ಸಂಘದ ಈ ಸಮಾರಂಭ ನೋಡಿ ಭಾಳ ಸಂತೋಷ ಆಯಿತು. ಯಾಕಂದರೆ ನನಗೂ ಒಂದು ಪ್ರಶಸ್ತಿ ಬಂದಿತ್ತು ಹಿಂದೆ, ಕರ್ನಾಟಕ ಸಂಘ ಅಲ್ಲ. ನನಗೆ ಈ ರಂಗಭೂಮಿಯಲ್ಲಿ ಭಾಳ ದಿನ ಇದ್ದಾನೆ, ಇವನಿನ್ನೂ ಹೋಗಲಿಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಅದ್ಯಾವುದು ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಅಂತ. ನನ್ನ ನೆಂಟಸ್ಗೆ ರಂಗಭೂಮಿ ಒಟ್ಟಿಗೆ 1981ನೇ ಇಸ್ವಿಯಿಂದ 81ರಿಂದ 95ನೇ ಇಸ್ವಿವರೆಗೂ ಇವನಿಗಿಂತ ಸೀನಿಯರ್ಸ್ ಭಾಳ ಜನ ಇದ್ದಾರೆ, ಅವರಿಗೆಲ್ಲ ಕೊಡೋಣ, ಇವನಿಗಿನ್ನೂ ಆಯಸ್ಸಿದೆ, ನಂತರ ಕೊಟ್ಟರಾಯ್ತು ಅಂತ ಸುಮ್ಮನಾದರು.
ಅದಾದ ನಂತರ 5 ವರ್ಷ ಯಾಕೋ ಯಾರಿಗೂ ನೆನಪಾಗಲಿಲ್ಲ. ಅದಾದ ಮೇಲೆ ನೋಡಿದಾಗಲೆಲ್ಲ ಇಷ್ಟು ವಯಸ್ಸಾಗಿದೆ ಇವನಿಗೆ ಆಗಲೇ ಕೊಟ್ಟುಬಿಟ್ಟಿರಬೇಕು ಅಂತ ಮತ್ತಾರೂ ಕೊಡಲಿಲ್ಲ. ಇದ್ದಕ್ಕಿದ್ದಂಗೆ ಯಾರಿಗೋ ಇದ್ದಕ್ಕಿದ್ದಂಗೆ ಬಂದು ಸೇತುರಾಮ್ಗೆ ಏನಾದ್ರು ಅವಾರ್ಡ್ ಕೊಟ್ಟಿದ್ದೀವ ಅಂತ ಏನೂ ಗೊತ್ತಾಗದೇ ಇದ್ದಿದ್ದಾಗ 68 ವರ್ಷ ದಾಟಿದ ಮೇಲೆ ವಾರ್ಷಿಕ ಪ್ರಶಸ್ತಿ ಕೊಟ್ಟರು ಸಾಲದು, ಜೀವಮಾನ ಸಾಧನೆ ಕೊಟ್ಬೋಣ ಸಾಕು ಇವನು ಜೀವಮಾನ ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಜೀವಮಾನ ಸಾಧನೆ ಪ್ರಶಸ್ತಿ ಕೊಟ್ಟರು. ಯಾಕೆ ಹೇಳ್ತೀನಿ ಅಂದರೆ ಒಂದು ಪ್ರಶಸ್ತಿಯನ್ನು ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನಿಸಿದ್ದು ಅಂತ. ಬೆಂಗಳೂರಿನಲ್ಲೇ ಆಗಲಿಲ್ಲ, ಕಾರಣಾಂತರದಿಂದ ಅವರಿಗೆ ಜಾಗ ಸಿಗಲಿಲ್ಲ ಅಥವಾ ಜನ ಸಿಗಲಿಲ್ಲ, ಏನೋ ಒಂದು ಆಗಲಿಲ್ಲ. ಕಲಘಟಗಿಯಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ನಾನು ಕೊಡೋದು ಅಂತ ನಿರ್ಧಾರವಾಯಿತು. ನಾನು ಇಲ್ಲಿಂದ ಧಾರವಾಡಕ್ಕೆ ಹೋದೆ. ನಮ್ಮ ಫ್ಯಾಮ್ಲಿನಲ್ಲೆಲ್ಲ ಏನಂದ್ರೆ ನಾಟಕ ಮಾಡಿ ಹಾಳಾಗೋದ ಅಂತ. ಈ ಪ್ರಶಸ್ತಿ ಕೊಟ್ಟಾಗ ಏನಾಗುತ್ತೆ, ಮನೇಲಿ ಒಂದು ಸ್ವಲ್ಪ ಕಾಫಿಗೆ ಸಕ್ಕರೆನೂ ಹಾಕ್ತಾರೆ. ಯಾಕೆಂತಂದರೆ ನಮ್ಮ ಯಜಮಾನ್ರು ಏನೋ ಹಾಳು ಮಾಡಲಿಲ್ಲ, ಏನೋ ಒಂದು ಮಾಡ್ಕೊಂಡಿದ್ದಾರೆ ಅಂತ. ಸರಿ, ಕಲಘಟಗಿವರೆಗೂ ಎಲ್ಲರೂ ಹೋಗಿದ್ದಾಯಿತು. 10:30 ಹೋಗಿ ಕೂತ್ವಿ. ಪ್ರಶಸ್ತಿ ಅಲ್ವಾ, 11 ಆಯಿತು, 11:30 ಆಯಿತು, ಸುದ್ದಿ ಇಲ್ಲ. ಬರಬೇಕಾದವ್ರು ಯಾರೋ ಬರಲಿಲ್ಲವಂತೆ ಚೀಫ್ ಗೆಸ್ಟು. ಹಾಗಾಗಿ ಚೀಫ್ ಗೆಸ್ಟ್ ಬರಲಿಲ್ಲ ಅಂತಾಯಿತು. 12:30, 12:45 ಧಾರವಾಡಕ್ಕೆ ಹೋಗಿ ಯಾರೋ ಬಂದು ಕರ್ಕೊಂಬಂದರು ಚೀಫ್ ಗೆಸ್ಟ್ನ. ಪಾಪ, ಯಾಕೆಂದರೆ ಸೇತುರಾಮ್ ಅವರು ಬಂದಿದ್ದಾರೆ, ಸರ್ ಬೇಜಾರು ಮಾಡ್ಕೋತಾರೆ, ವಯಸ್ಸಾಗಿದೆ ಮನುಷ್ಯನಿಗೆ ಅಂತ ನನ್ನ ಮೇಲಿನ ಕನಿಕರಕ್ಕೆ ಯಾರೋ ಒಬ್ಬರು ಚೀಫ್ ಗೆಸ್ಟ್ನ ಕರ್ಕೊಂಡು ಬಂದು ಅಂತೂ ನನಗೂ ಒಂದು ಬಂತು. ಆದರೂ ಇಷ್ಟಾದರೂ ನಾನು ಗಟ್ಟಿಯಾಗಿ ಕೂತೆ. ಯಾಕೆ ಗೊತ್ತಾ, 2 ಅಟ್ರಾಕ್ಷನ್ ಇದ್ದದ್ದು. ಒಂದು ನಟರಾಜ ವಿಗ್ರಹ, ಅದು ಕಂಚಿಂದು. ಅದೊಂದು ಕಂಚಿನ ವಿಗ್ರಹಗಳ ಬಗ್ಗೆ ಪ್ರೀತಿ ಜಾಸ್ತಿ. ಹಾಗಾಗಿ ಏನೇ ಆದರೂ ಸರಿ ಇವತ್ತು ರಾತ್ರಿ 8 ಗಂಟೆ ಆದರೂ ತೊಗೊಂಡು ಹೋಗಲೇಬೇಕು ಅಂತ ಕೂತೆ. 2ನೇದು ಭಾಳ ಇಂಟ್ರೆಸ್ಟಿಂಗ್ ಏನಂದರೆ 25,000 ರೂಪಾಯಿ ಚೆಕ್ಕು. ಹೇಳ್ತೀನಿ ಕೇಳಿ, ಭಾಳ ಜನ ಗೌರವ ಹಾಕ್ತಾರೆ, ಹಾರ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ವಾಪಸ್ ಹೋಗ್ತಾ ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಗೊತ್ತು. ಕರ್ನಾಟಕ ಸಂಘದಲ್ಲಿ ಆ ಸಮಸ್ಯೆ ಇಲ್ಲ. ಕರೆಸಿದಾಗ ಟಿಕೆಟ್ ಕಳಿಸ್ಬಿಡ್ತಾರೆ ವಾಪಸ್ ಹೋಗೋದಕ್ಕೂ. ಹಾಗಾಗಿ ಇಲ್ಲಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮತ್ತು ಎಷ್ಟೋ ಕಡೆ ಪ್ರಶಸ್ತಿ ಅಂತ ಕೊಟ್ಬಿಟ್ಟು ಒಂದು 5 ಪುಸ್ತಕ ಕೊಟ್ಬಿಡ್ತಾರೆ. ಅಂದರೆ ಓದ್ಕೊಳ್ಳಿ ಇನ್ನೂ ಇವನು ಅಂತ. ಅಂದರೆ ಅವ್ರು ಯಾರೂ ಓದಲ್ಲ ಆ ಪುಸ್ತಕಗಳನ್ನ, ನಮಗೆ ಪುಸ್ತಕಗಳನ್ನ ಕೊಟ್ಟು ಓದ್ಕೊಳ್ಳಿ ಅಂತ. ಜೊತೆಗೆ ಅವರೇ ಸೆಕ್ರೆಟರಿ ಪ್ರೆಸಿಡೆಂಟೇ ಬರೆದಿರೋ ಪುಸ್ತಕ ಇರುತ್ತೆ, ಅದರಲ್ಲಿ 2 ಪುಟ ಓದೋಕ್ಕಾಗಲ್ಲ. ಹಾಗಾಗಿ ಎಷ್ಟೋ ಕಡೆ ಏನಾಗುತ್ತೆ, ಪುಸ್ತಕಗಳು ಈಗ ಕೊಟ್ಟಾಗ ನಾನು ಅದನ್ನು ದುಡ್ಡಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಿದೆ, ಅಂದರೆ ತೂಕಕ್ಕೆ ಹಾಕ್ಬಿಟ್ಟು. ತಪ್ಪು ತಿಳ್ಕೊಬೇಡಿ, ಎಲ್ಲ ಪುಸ್ತಕವನ್ನು ನಾವು ತೂಕಕ್ಕೆ ಹಾಕಲ್ಲ. ಆದರೆ ಕೆಲವು ಪುಸ್ತಕಗಳಿಗೆ ತೂಕಕ್ಕಿಂತ ಹೆಚ್ಚು ಬೆಲೆ ಬರೋದಿಲ್ಲ. ಅದರ ಅಳತೆ ನಮ್ಗಳಿಗೆ ಇರಬೇಕಲ್ವ. ಒಂದು ಪ್ರಶಸ್ತಿ ಸಮಾರಂಭ ನಡೆದ್ರೆ ಹೀಗೆ ನಡಿಬೇಕು ನೋಡಿ. ಯಾಕಂದರೆ ಇಷ್ಟು ಜನ ಬಂದು ಸೇರಿದ್ದಾರೆ, ಏನೋ ಒಂದು ಗೌರವ ಕೊಟ್ಟರು ಅನ್ನೋ ಒಂದು ಭಾವ ಅದರ ಹುಟ್ಟಿಸಬೇಕು ಅಂತ. ಅಫ್ಕೋರ್ಸ್ ನಮ್ಮಲ್ಲಿ ಭಾಳ ಹಿಂದಿನಿಂದ ಬಂದಿದೆ ಮಾತುಗಳು. ಡಿ ವಿ ಗುಂಡಪ್ಪನವ್ರ ಬಗ್ಗೆ ಒಂದು ಹೇಳೋರು, ಅವರು ತೀರಿ ಹೋದ ಮೇಲೆ ಅವರ ಪೆಟ್ಟಿಗೆಯಲ್ಲಿ ಅವರಿಗೆ ಕೊಟ್ಟ ಚೆಕ್ಗಳೆಲ್ಲ ಹಾಗೇ ಇದ್ವಂತೆ. ಎಷ್ಟೋ ಸಭೆಗಳಿಗೆ ಹೋಗ್ತಿದ್ರು, ಚೆಕ್ ಕೊಡೋರು, ಅವರು ಬ್ಯಾಂಕಿಗೆ ಹಾಕ್ತಾ ಇರಲಿಲ್ವಂತೆ, ಅದು ಬ್ಯಾಂಕಲ್ಲಿ ಪೆಟ್ಟಿಗೆಯಲ್ಲೇ ಇರೋದಂತೆ. ಹಾಗಾಗಿ ಎಲ್ಲರೂ ಅವರನ್ನು ಹಾಡಿ ಹೊಗಳೋರು. ನೋಡಿ, ಅವರು ಹೊರಗಡೆದು 1 ರೂಪಾಯಿ ತೊಗೊಳ್ಳಿಲ್ಲ, ಎಲ್ಲ ಚೆಕ್ಗಳು ಹಾಗೇ ಬಿದ್ದಿದ್ದು ಅಂತ ಹೇಳಿ ಡಿ ಗುಂಡಪ್ಪನನ್ನು ಹೊಗಳಿ ನಿಲ್ಲಿಸ್ಬಿಡೋರು. ಈ ಭಾಷಣ ಕೇಳಿ ಕೇಳಿ ನನಗನ್ಸಿದ್ದೇನು ಗೊತ್ತಾ, ಆ ಚೆಕ್ಗಳನ್ನು ಕೊಟ್ಟದ್ದು ಯಾವುದೋ ಒಂದು ಸಂಸ್ಥೆ ಇರುತ್ತಲ್ವ, ಅದಕ್ಕೊಬ್ಬ ಪ್ರೆಸಿಡೆಂಟು ಸೆಕ್ರೆಟರಿ ಇರ್ತಾರಲ್ವ. ಒಂದು ವಾರ ಕಳೆದ ಮೇಲೆ ಚೆಕ್ ಎನ್ಕ್ಯಾಶ್ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ವ, ಅವರು ಕಣ್ಮುಚ್ಕೊಂಡು ಸುಮ್ಮನೆ ಇದ್ರ. ಅಲ್ಲಿಗಿದು ಯಾರ ಯೋಗ್ಯತೆಯ ಮಾಪನ? ಸಂಘ ಸಂಸ್ಥೆಗಳ ಯೋಗ್ಯತೆಯ ಮಾಪನ ಆಗೋದಿಲ್ವ ಅದು? ಡಿ ವಿ ಗುಂಡಪ್ಪನವರು ಬಹಳ ಅದ್ಭುತವಾದ ಮನುಷ್ಯ ಅನ್ನೋದ್ರ ಮಾಪನ ಬೇರೆ ಮಾತು. ಅದರ ಸಂಘ ಸಂಸ್ಥೆಯ ಮಾಪನ ಏನಾಯಿತು? ಚೆಕ್ ಕೊಟ್ಟಿದ್ದೀನಿ ಅಂದಮೇಲೆ ಕ್ಯಾಶ್ ಆಯಿತು ಅಂದಮೇಲೆ ಹೋಗಿ ಹೇಳಬೇಕಲ್ವ, ನೀವು ಹಾಕ್ಕೋಬೇಕು ಸ್ವಾಮಿ, ಇಲ್ಲದೆ ನೆಕ್ಸ್ಟ್ ಟೈಮಿಂದ ಚೀಫ್ ಗೆಸ್ಟ್ ನೀವು ಬರಬೇಡಿ ಅಂತ ಅಲ್ವಾ? ಎಲ್ಲೋ ಒಂದು ಕಡೆ ನಾವು ನಡೆಸ್ಕೊಂಡಿದ್ದು ಹಾಗೆ. ಅಂದರೆ ವೇದಿಕೆ ಮೇಲೆ ಹಾರ ತುರಾಯಿ ಫೋಟೋಗೆ ಕೊಡುವಷ್ಟು ಗೌರವವನ್ನು ಹೃದಯದಲ್ಲಿ ಇಟ್ಕೋತೀವ ಇಲ್ವಾ, ಅದು ಕೊನೆಗೆ ಮುಖ್ಯ ಆಗುತ್ತೆ. ಹೃದಯದಲ್ಲೂ ಅದು ಮುಂದುವರೆದ್ರೆ ಪಾಪ ಸಾಹಿತ್ಯಗೆ ಅದು ಒಂದೇ. ಅಫ್ಕೋರ್ಸ್ ಸಾಹಿತ್ಯಗಳಿಗೆ ಏನು ಅಂದರೆ ಸಾಹಿತ್ಯದ್ದೇ ಖುಷಿ. ಪ್ರಕಟಣೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಪ್ರಾಯಶಃ ಇಲ್ಲಿ ಮಾತಾಡ್ತಾ ನಿಂತರೆ ಎಲ್ರಿಗೂ ಗೊತ್ತಿದೆ. ಇವರೆಲ್ಲರೂ ಸಾಹಿತಿಗಳು. ಪ್ರಕಾಶಕರ ಮಧ್ಯೆ ಸಿಕ್ಕಿ ಎಷ್ಟು ನಲಗಿದ್ದಾರೋ ಗೊತ್ತಿಲ್ಲ, ಎಷ್ಟು ಜನ ಕಾಸು ಕಳ್ಕೊಂಡಿದ್ದಾರೋ ನಾನು ಕಾಣೆ. ಹೇಳ್ಬೋದಾ ಸರ್ ಪ್ರಕಾಶನದ ಬಗ್ಗೆ ಮಾತಾಡ್ಬೋದಾ? ಯಾಕಂದರೆ ಎಷ್ಟೋ ಕಡೆ ಏನಾಗಿದೆ ಅಂದರೆ ಪ್ರಕಾಶಕರದು ಅದೊಂದು ದೊಡ್ಡ ಸಮಸ್ಯೆ ಇದೆ. ಎಲ್ಲದರ ಮಧ್ಯೆ ಜನಗಳನ್ನು ಮುಟ್ಟಬೇಕಲ್ಲ. ಪ್ರಾಯಶಃ ಈ ತರಹದ ವೇದಿಕೆಗಳು ಬಂದಾಗ ಪುಸ್ತಕಕ್ಕೊಂದು ಹೆಸರಾಗತ್ತೆ, ಒಂದು 4-6 ಜನ ಕೊಂಡ್ಕೋತಾರೆ, ಎಲ್ಲೋ ಒಂದು ಕಡೆ ಒಂದು 4-6 ಜನಕ್ಕೆ ತಲುಪತ್ತೆ. ಅಫ್ಕೋರ್ಸ್ ನನ್ನ ಸಣ್ಣ ಅನುಭವದಲ್ಲಿ ಹೇಳ್ತೀನಿ ಅಂತಂದರೆ,
ದುಡ್ಡು ಮಾಡೋದಕ್ಕೆ ಯಾರೂ ಸಾಹಿತ್ಯ ರಚನೆ ಮಾಡೋಕ್ಕಾಗಲ್ಲ. ದುಡ್ಡು ಮಾಡೋಕ್ಕೆ ಏನು ಬೇಕಾದರೂ ಮಾಡ್ಬೋದೇನೋ. ಸಾಹಿತ್ಯ ರಚನೆಯಲ್ಲಿ ದುಡ್ಡು ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲವೇ ಇಲ್ಲ. ಸಾಹಿತ್ಯ ರಚನೆ ಒಳಗಿನ ತುಡಿತ, ನಮ್ಮ ತುಡಿತಕ್ಕೆ ನಾವು ಬರಿತೀವಿ, ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅದರ ಅದು ಸಾರ್ವತ್ರಿಕ ಆದಾಗ, ನನ್ನ ವೈಯಕ್ತಿಕ ಎಕ್ಸ್ಪ್ರೆಷನ್ ಅನ್ನೋದೇನಿದೆ ಅದು ಸಾರ್ವತ್ರಿಕ ಆದಾಗ ನನಗೊಂದು ಸಂತೋಷ ಆಗುತ್ತೆ. ಅದೊಂದು ಧನ್ಯತಾ ಭಾವ. ಫೈನಲ್ ಆಗಿ ಧನ್ಯತಾ ಭಾವ ಒಂದೇ ಸಾಹಿತ್ಯವಾಗಿ ಉಳ್ಕೊಂಡಿದ್ದೆ ಹೊರತು ಅದನ್ನು ಮೀರಿದ್ದಲ್ಲ. ನಾವೆಲ್ಲಿಯೋ ಎಲ್ಲೋ ಒಂದು ಕಡೆ ಓದುವ ವಿಷಯ ಬಂದಾಗ ಭಾಳಷ್ಟು ಕಳ್ಕೊಂಡಿದ್ದೀವಿ. ಪ್ರಾಯಶಃ ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ತೇನೆ ಕೇಳಿ. ನಾನು ಕಾಲೇಜಲ್ಲಿದ್ದಾಗ ಶಿವರಾಮ್ ಕಾರಂತರ ಆಳ ನಿರಾಳವನ್ನು ಟೆಕ್ಸ್ಟ್ ಬುಕ್ ಆಗಿಟ್ಟಿದ್ದರು ಸೆಕೆಂಡ್ ಇಯರ್ ಡಿಗ್ರಿಗೆ. ಆಳ ನಿರಾಳ ಟೆಕ್ಸ್ಟ್ ಬುಕ್ ಆಗಿ ಇಟ್ಟದ್ದರಿಂದ ಸಾಹಿತ್ಯದ ಪ್ರೇಮ ಅಂತ ಶುರುವಾದದ್ದು. ಹಾಗಂತ ಕಾರಂತರಿಗೆ ನಿಲ್ಲಲಿಲ್ಲ, ಬೇರೆ ಎಲ್ಲ ಪುಸ್ತಕಗಳನ್ನು ಓದುವಂತಹ ಒಂದು ಮನಸ್ಥಿತಿಯೂ ಬಂತು, ಅವಕಾಶವೂ ಆಯಿತು, ಓದಿದ್ದಾಯಿತು. ಆದರೆ ಆ ಪುಸ್ತಕವನ್ನು ಅವತ್ತು ಟೆಕ್ಸ್ಟ್ ಬುಕ್ ಆಗಿ ಹಿಡಿದಲ್ಲೇ ಇದ್ದಿದ್ದರೆ ನಾನು ಓದ್ತಿದ್ನ ಇಲ್ವೋ ಆ ಮಾತು ಬೇರೆ ಅಲ್ವಾ. ಎಲ್ಲೋ ಒಂದು ಕಡೆ ನಮ್ಮನ್ನು ಓದಿಗೆ ತೊಡಗಿಸಿಕೊಳ್ಳೋದಕ್ಕೂ ಕೂಡ ಎಲ್ಲಿ ನಮ್ಮನ್ನು ಸಾಹಿತ್ಯಕ್ಕೆ ಯಾವುದರಿಂದ ಇಂಟ್ರೊಡ್ಯೂಸ್ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ. ಈಗಿನ ಕಾಲೇಜುಗಳ ಪರಿಸ್ಥಿತಿ, ವೇದಿಕೆಯಲ್ಲಿ ಸುಮಾರು ಜನ ಪ್ರೊಫೆಸರ್ಗಳೇ ಇದ್ದಾರೆ. ಕಾಲೇಜುಗಳ ಪರಿಸ್ಥಿತಿ ಅವರುಗಳು ಗೊತ್ತಿದೆ. ಎಷ್ಟೋ ಟೆಕ್ಸ್ಟ್ ಬುಕ್ಗಳನ್ನು ಪಾಠ ಮಾಡೋದು ಕಷ್ಟ ಆಗುತ್ತೆ ಅಂತಾರೆ ಒಮ್ಮೊಮ್ಮೆ, ಕೆಲವರಂತೂ ಅಂದದ್ದಿದೆ. ಹಾಗಿದ್ದಾಗ ಎಲ್ಲಿಯೋ ಒಳ್ಳೆಯ ಪುಸ್ತಕ ಟೆಕ್ಸ್ಟ್ ಬುಕ್ ಆಗಿ ಬಂದಾಗ ಅದರಿಂದ ಇನ್ನು 4 ಜನ ಓದುಗರು ಬರ್ಬೋದೇನೋ ಅನ್ನೋ ಪ್ರಶ್ನೆ. ಅದರ ನನ್ನ ಕಾಲಮಾನದಲ್ಲಿ ಯಾವುದೇ ವೇದಿಕೆಯಲ್ಲಿ ಹೋಗಿ ನಿಂತಾಗಲೂ ಮನಸ್ಸಿಗೆ ತಾಗುವಂಥ ಒಂದು ವಿಷಯ ಏನು ಅಂತಂದರೆ, ಎಲ್ಲ ಸಭೆಗಳಲ್ಲೂ ನನ್ನ ಸಮಕಾಲೀನರು ಅಥವಾ ನನಗಿಂತ ವಯಸ್ಸಾದವರು ಇರ್ತಾರೆ. ಅವ್ರಿಗೆ ನಾನು ಸಾಹಿತ್ಯದ ಬಗ್ಗೆ ಏನು ಹೇಳಲಿ, ನನಗೂ ಕಷ್ಟ ಆಗುತ್ತೆ. ಯಾಕೆಂತಂದರೆ ಪಾಪ ಅವರೇನೋ ಅವರ ಬೇಜಾರಲ್ಲಿರ್ತಾರೆ. ಅವರು ಬಂದು ಯಂಗ್ಸ್ಟರ್ಸ್ ಅಂತ ನಮಗೆ ಸಿಗೋಲ್ಲ. ಯಂಗ್ಸ್ಟರ್ಸ್ ಅಟ್ಲೀಸ್ಟ್ ಇಲ್ಲಿ ವೇದಿಕೆ ಮೇಲಾದರೂ ಕೆಲವರು ಸಿಗ್ತಾ ಇದ್ದಾರೆ. ಬರೀ ವಯಸ್ಸಾದವರೇ ಇಲ್ಲ ಅನ್ನೋದೊಂದು ಇದೆಯಲ್ಲ, ಅದು ಬಹಳ ಪಾಸಿಟಿವ್ ಆದ ವಿಷಯ ಅಷ್ಟೇ. ಮಿಕ್ಕದ್ದೇನು ಹೇಳಲಾರೆ. ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವ ಇದೆ. ಯಾವುದೋ ಒಂದು ಬೇರೆ ಸಂಸ್ಥೆಯಲ್ಲಿ ಅವಾರ್ಡ್ ಕೊಟ್ಟದ್ದು ಹೇಗೆ ಅನ್ನೋದು ಹೇಳಿದ್ದೀನಿ. ಅಫ್ಕೋರ್ಸ್ ಅದನ್ನು ಮೀರಿದ್ದು ಇನ್ನೊಂದು ಹೇಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲೂ ಯಾರಿಗೋ ಸನ್ಮಾನ ಅಂತ ಹೇಳಿ ಕರೆಸಿದ್ರು. ಪಾಪ ಅವರನ್ನು ಕೂರಿಸಿ ಚೀಫ್ ಗೆಸ್ಟು ಹಿಂದ್ಗಡೆಯಿಂದ ಹಾರ ಹಾಕ್ತಾರೆ. ಹಾರ ತೊಗೊಂಡು ಹಿಂಗೆ ಹಾಕ್ತಾಯಿದ್ರು. ಅದೆಲ್ಲೋ ನನಗೆಲ್ಲೋ ಒಂದು ಕಡೆ ಈ ಊರ ರಥೋತ್ಸವದಲ್ಲೋ ಎಲ್ಲೋ ಒಂದು ಕಡೆ ಬಲಿಗೇನಾದರೂ ಎಳ್ಕೊಂಬಂದ್ರೆ ಅದಕ್ಕೆ ಹಿಂದಿಂದ ಆಹಾರ ಹಾಕ್ತಾರೋ ಅನ್ನೋ ಗೊತ್ತಿಲ್ಲ ಅಂತ ಹೇಳಿ. ಅಂದರೆ ನಮಗೇನಾಗತ್ತೆ ಅಂತಂದರೆ, ನನ್ನ ಚೀಫ್ ಗೆಸ್ಟಾಗಿ ಕರೆದ ಮೇಲೆ ನನಗೆ ಯೋಗ್ಯತೆ ಇದ್ದಿರಲೇಬೇಕು ಅನ್ನೋ ಪ್ರಿಸಂಪ್ಷನ್ಗೆ ನಾವು ಬಂದುಬಿಡ್ತೀವಿ. ನನಗೆ ಯೋಗ್ಯತೆ ಇದ್ದೇ ಇದೆ ಅನ್ನೋ ಪ್ರಿಸಂಪ್ಷನ್ ಅಲ್ಲ ಅದು. ಅವರು ಇರಬಹುದು ಅಂತ ಕರೆಸಿದ್ದಾರೆ, ಇನ್ನೊಂದು ಸಾರಿ ಕರೆಸಬೇಕು ಅಂದರೆ ಇದೆ ಅಂತ ನಾನು ಪ್ರೂವ್ ಮಾಡಿ ತೋರಿಸಬೇಕು. ಹಾಗಾಗಿ ಕರೆದ ಮೇಲಾದರೂ ಯೋಗ್ಯನಾಗಿ ಬದುಕುವಂತಹ ಚೈತನ್ಯವನ್ನು ನಾವು ಕಲಿಬೇಕು ಅಂತ ಕಾಣುತ್ತೆ. ಅಫ್ಕೋರ್ಸ್ ಸಾಹಿತಿಗಳನ್ನು ಬೇರೆ ಟೈಮ್ನಲ್ಲಿ ಯಾರೂ ಮಾತಾಡ್ಸಲ್ಲ. ಏನಾದರೂ ಈ ಥರ ಅವಾರ್ಡ್ ಕೊಟ್ಟಾಗ ಕರೆದು ಕೈಕುಲುಗಿ ಎಲ್ಲ ಮಾಡ್ತಾರೆ. ಇಲ್ಲ ಇನ್ಯಾವುದಕ್ಕಾದ್ರೂ ಚೀಫ್ ಗೆಸ್ಟ್ ಬೇಕಾದರೆ ಕರೀತಾರೆ. ಕನ್ನಡ ರಾಜ್ಯೋತ್ಸವದ ಟೈಮ್ನಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಾರೆ ಸಾಹಿತಿಗಳು. ಆ ಕನ್ನಡ ರಾಜ್ಯೋತ್ಸವದ ಫಂಕ್ಷನ್ಗಳು ಇನ್ನೂ ಚೆನ್ನಾಗಿರುತ್ತೆ. ದೊಡ್ಡದೊಂದು ಯಾವುದು ಫ್ರೂಟ್ ವಾಲ್ ಅಂತ ಕೊಡ್ತಾರೆ. ನಾನೇನೋ ಅಗಾಧವಾದ ನೋಡಿ ಭಾಳ ಜಾಸ್ತಿ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ಅದರಲ್ಲಿ ಅನಾನಸ್ ಕುಚ್ಚು ಸಮೇತ ಇಟ್ಟಿರ್ತಾರೆ, ಜಾಗ ಜಾಸ್ತಿ ತೊಗೊಳ್ಳಿ ಅಂತ ಹೇಳಿ. ಆ ಅನಾನಸ್ ತಿಂದು ಕೆಮ್ಮು ಕನ್ನಡ ರಾಜ್ಯೋತ್ಸವದ ಕೆಮ್ಮು 15 ದಿನ ಕಳೆಯುತ್ತೆ. ಮತ್ತು ಇನ್ನೆಲ್ಲೋ ಒಂದು ಕಡೆ ಪ್ಯಾಕ್ ಮಾಡಿಸಿ ತರ್ತಾರೆ. ಮೊದಲೇ ಪ್ಯಾಕ್ ಮಾಡಿ ಇಟ್ಟಿರ್ತಾನೆ. ನಾವು ಮನೆಗೆ ತೊಗೊಂಡು ಹೋಗೋದಕ್ಕೆ ಸೀತಾಫಲ ಆಗಲೇ ಸೋರ್ತಾ ಇರ್ತದೆ. ಅದನ್ನು ಅಲ್ಲ, ಮನೆಗೆ ಹೋಗಿ ಹೇಳ್ಕೊಳ್ಳೋವಾದರೂ ಸ್ವಲ್ಪ ಗೌರವ ಬರೋ ಥರದ್ದು ಕೊಡಬಾರ್ದು ಅಂತ ಎಷ್ಟೋ ಸರಿ ಅಂದ್ಕೋತೀನಿ. ಸಾಹಿತಿಗಳಾಗಿ ಇದನ್ನೆಲ್ಲ ಅನುಭವಿಸಿದ್ದಾಗಿದೆ. ಮತ್ತು ಎಲ್ಲ ಸಾಹಿತಿಗಳನ್ನು ನಡೆಸ್ಕೊಂಡಿದ್ದು ನಮ್ಮ ದೇಶದಲ್ಲಿ ಉತ್ಸವ ಮೂರ್ತಿಗಳ ಥರ. ಉತ್ಸವ ಮುಗಿದ ಮೇಲೆ ಮೂರ್ತಿ ರಸ್ತೆಯಲ್ಲೇ ಇರುತ್ತೆ, ಮಳೆ ಬೆಳಿ ಅದು ಅದರದ್ದೇ ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಉಂಟೆ ಹೊರತು ಇಲ್ದಿದ್ರೆ ಅದು ರಸ್ತೆಯೇ. ಕರ್ನಾಟಕ ಸಂಘದಲ್ಲಿ ಅದು ಇಲ್ಲ. ಸಾಹಿತಿಗಳನ್ನು ಸಾಕಬೇಕಾಗತ್ತೆ. ಯಾಕೆ ಅಂತಂದರೆ, ಸ್ವಂತ ಲೆಕ್ಕಾಚಾರ ಬಿಟ್ಟು ನಿಮ್ಮಗಳನ್ನು ನಿಮ್ಮ ಲೆಕ್ಕಾಚಾರದಿಂದ ಯಾವುದೋ ಒಂದು ಭಾವನಾತ್ಮಕ ನೆಲೆಗೆ ತಗೊಂಡು ಹೋಗುವಂಥ ಚೈತನ್ಯ ಸಾಹಿತಿಗಳಿಗೆ ಮಾತ್ರ ಇರೋದು. ಬೇರೆ ಯಾವುದೇ ದೇಶಗಳಲ್ಲಿ ಹೋದರೂ ನಿಮಗೆ ಸಾಹಿತ್ಯ ಅಷ್ಟು ಸಿಕ್ಕಲ್ಲ. ಈ ದೇಶದಲ್ಲಿ ಸಿಗುತ್ತೆ ಇನ್ನೂ. ಯಾಕಂತಂದರೆ ನಮಗಿನ್ನೂ ಆ ಸಂವೇದನೆ ಇದೆ. ಗಂಡ ಹೆಂಡತಿ ಸಂಬಂಧ ಇದೆ, ಕಿತ್ತಾಡ್ತಾನೆ ಇರ್ಬೋದು. ಅತ್ತೆ ಸಂಬಂಧಗಳಿದೆ, ಕಿತ್ತಾಡ್ತಾ ಇರ್ಬೋದು. ವರ್ಗಗಳ ಹೊಡೆದಾಟ ಇರ್ಬೋದು, ಜಾತಿಗಳ ಹೊಡೆದಾಟ ಇರ್ಬೋದು, ಎಲ್ಲವೂ ಇದೆ ಇಲ್ಲಿ. ಆದರೆ ಒಂದೇನು ಅಂತಂದರೆ, ಎಲ್ಲದರೊಟ್ಟಿಗೆ ಅದರದ್ದೇ ಆದ ಭಾವನಾತ್ಮಕವಾದ ನೆಂಟಸ್ತಿಕೆಯೂ ಇದೆ. ಆ ಭಾವನಾತ್ಮಕ ನೆಂಟಸ್ತಿಕೆ ಏರಿಳಿತಗಳಿಂದ ನಮ್ಮಲ್ಲಿ ಯಾವುದೋ ಒಂದು ಭಾಷೆ ಹುಟ್ಟುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ಸಾಹಿತ್ಯ ಬರೋದು ಅಲ್ಲಿ. ಅಂದರೆ ನಮ್ಮ ದೈನಂದಿನ ವಿಷಯಗಳು ಹೊಟ್ಟೆಪಾಡನ್ನು ಬಿಟ್ಟು ಅದನ್ನು ಮೀರಿದ್ದು ಏನಾದರೂ ನಾವು ಕಾಣೋದಾದರೆ, ಮಾನಸಿಕವಾಗಿ ಕಾಣೋದಾದರೆ ಪ್ರಾಯಶಃ ಅದು ಸಾಹಿತ್ಯದಲ್ಲಿ ಮಾತ್ರ. ಹಾಗಾಗಿ ಸಾಹಿತಿಗಳನ್ನು
ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಆ ಚೈತನ್ಯ ಇರೋದು. ಅಂದರೆ ಲೆಕ್ಕಾಚಾರನ ಬಿಟ್ಟು ಅದರಿಂದ ಆಚೆಗೆ ತಂದು ಅದನ್ನು ಮೀರಿದ ಯಾವುದೋ ಒಂದು ಸುಖವನ್ನು ಕೊಡುವಂತಹ ಚೈತನ್ಯ ಇರೋದು ಸಾಹಿತಿಗಳಿಗೆ. ಅಫ್ಕೋರ್ಸ್ ಹಿಂದೆ ಎಲ್ಲ ನಾವು ಓದ್ತಾ ಇರ್ಬೇಕಾದ್ರೆ ಹೇಳಿದೆ ಏನು ಅಂತಂದರೆ ರೆವಲ್ಯೂಷನ್ನೇ ಆಗುತ್ತೆ ಸಾಹಿತ್ಯದಿಂದ. ಆ ಥರದ ಯಾವ ನಂಬಿಕೆಯೂ ನನಗಿಲ್ಲ. ರೆವಲ್ಯೂಷನ್ ಆಗುತ್ತೆ, ರಕ್ತದ ಕೋಡಿ ಹರಿಯುತ್ತೆ, ಬದಲಾವಣೆಗಳು, ಆ ನಂಬಿಕೆಗಳನ್ನು ನಾನು ಮಾತಾಡ್ತಾ ಇಲ್ಲ. ಆದರೆ ಸಾಮಾಜಿಕವಾಗಿ ಏನು ಬರ್ತದೋ ಬಿಡ್ತದೋ, ವೈಯಕ್ತಿಕವಾಗಿ ಪ್ರತಿ ಮನುಷ್ಯ ಮಾಗೋದಕ್ಕೆ ಪ್ರಾಯಶಃ ಸಾಹಿತ್ಯದ ಅವಶ್ಯಕತೆ ಖಂಡಿತ ಇದೆ. ಇದು ನಮ್ಮ ಮಾಗುವಿಕೆಯ ಪ್ರಶ್ನೆ. ಯಾಕೆ ಮಾಗಬೇಕು ಅಂದರೆ ಅದೇ ವಯಸ್ಸಾದ ಮೇಲೆ ವಯಸ್ಸಾದವ್ರ ಥರ ಬದುಕೋದಕ್ಕೂ ಮಾಗಬೇಕು. ಮಾಗದೇ ಇದ್ದರೆ ಏನಂದರೆ ಎಳಸ್ತಾರ ಆಡ್ತಾ ಇರ್ತಾರೆ, ಮಾಗಲಿಲ್ಲ ಅಂತ ಅರ್ಥ. ಆ ಥರದ್ದು ಭಾಳ ನೋಡ್ತಾ ಇರ್ತೀವಲ್ವ ನಾವು. ಆಯಾ ವಯಸ್ಸಿಗೆ ಆಯಾ ಬುದ್ಧಿವಂತಿಕೆ, ಆಯಾ ಮಾಗುವಿಕೆ ಬರೋದಾದರೆ ಎಲ್ಲದಕ್ಕೂ ಇದು ಬೇಸಾಗತ್ತೆ. ಅವಶ್ಯಕತೆ ಇದೆ ಅಂತ ನನಗೆ. ಕರೆಸಿದ್ದಕ್ಕೆ ಕೃತಜ್ಞ. ಇವರುಗಳಿಗೆಲ್ಲ ಅವಾರ್ಡ್ ಕೊಡುವ, ಪಟ್ಟದಲ್ಲಿ ಕೂರುವಷ್ಟು ಯೋಗ್ಯತೆ ನನಗಿದೆ ಅಂತ ನಾನು ನಂಬಿಲ್ಲ. ಸಾಹಿತ್ಯದಲ್ಲಿ ನಾನು ಚೂರುಪಾರು ಏನೋ ಬರೆಯೋ ಪ್ರಯತ್ನ ಮಾಡಿದ್ದೀನಿ, ಮುಂದೆ ಬರೆಯೋ ಆಸೆಗಳೂ ಇವೆ. ಅದರೊಂದು ಬರೋದಕ್ಕೆ ಭಾಳ ಸಂತೋಷ ಇದ್ದದ್ದು ಏನು ಅಂತಂದರೆ, ಲಿಸ್ಟ್ ಓದಿದಾಗ ಪರಿಚಯದ 4-6 ಹೆಸರುಗಳು ಕಂಡು ಇವರೊಟ್ಟಿಗೆ ಒಂದು ಸಂಜೆಯನ್ನು ಒಂದು ವೇದಿಕೆ ಮೇಲೆ ಕಳೆಯೋಣ ಅನ್ನೋದ್ರ ಆಸೆ ಅಂತೂ ಖಂಡಿತ ಇತ್ತು. ನನ್ನೊಟ್ಟಿಗೆ ಅವರ ಫೋಟೋ ಅನ್ನೋದಕ್ಕಿಂತ ಅವರೊಟ್ಟಿಗೆ ನನ್ನ ಫೋಟೋ ಇದೆ ಅನ್ನೋದಿದೆಯಲ್ಲ, ಅದು ನನಗೆ ಬಹಳ ದೊಡ್ಡ ವಿಷಯ ಆಗುತ್ತೆ. ಕರೆದದ್ದಕ್ಕೆ ಕೃತಜ್ಞ. ನಿಮ್ಮ ವ್ಯವಸ್ಥೆಗೆ ಆಭಾರಿ. ಇಷ್ಟು ಜನನ ಸೇರಿಸಿದ್ದೀರಿ ಅನ್ನೋಕ್ಕಿಂತ ನೀವು ಮಾಡೋ ಫಂಕ್ಷನ್ಗಳಿಗೆ ಇನ್ನೂ ಇಷ್ಟು ಜನ ಬರ್ತಾ ಇದ್ದಾರೆ ಅಂದಮೇಲೆ ನೀವು ಮಾಡೋ ಫಂಕ್ಷನಿನ ಕ್ವಾಲಿಟಿ ಏನಿದೆ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ಮಾಡೋ ಫಂಕ್ಷನಿಗೆ ಎಲ್ಲಿದೆ ಕ್ವಾಲಿಟಿ ಅಂತ ಹೇಳಿ, ಇರೋದೇ ಇಲ್ಲ ಅಂತ ಹೇಳಿ. ಅಫ್ಕೋರ್ಸ್ ಇದನ್ನು ನಾನು ನೋಡಿದ್ದೀನಿ ಬೆಂಗಳೂರಿನಲ್ಲಿ. ಕರೆದಿದ್ರು 9:30 ಅಂದರೆ 9:30 ಕರೆಕ್ಟಾಗಿ ಹೋಗುತ್ತೆ. ಏನು ಸರ್ ಬಂದುಬಿಟ್ರಿ ಅಂತಂದರು. 9:30 ಅಂದ್ರಲ್ರಿ, ನಾವು ಯೂಶ್ವಲಾಗಿ 10:30 ಸರ್ ಶುರು ಮಾಡೋದು ಅಂತ. ಸರಿ ಆಯಿತು ಕೂತೆ. 10:30ಗೆ ಯಾರೋ ಒಂದಿಬ್ಬರು ಬಂದಿದ್ದರು ಅಷ್ಟೇ. ಕೊನೆಗೆ ನಾನು ಅಂದೆ, ಈ ಇಬ್ಬರಿಗೆ ಯಾಕೆ ಫಂಕ್ಷನ್ ಮಾಡ್ತೀರಿ, ಅಲ್ಲೇ ಟೀ ಕುಡಿತಾ ಅಲ್ಲೇ ಮಾತಾಡಿ ಹೋಗ್ಬೋಣ, ಇಲ್ಲಿ ಯಾಕೆ ಸ್ಟೇಜೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು. ಅಲ್ಲ ಇಲ್ಲ ಸರ್, ದುಡ್ಡು ಡ್ರಾ ಮಾಡಿಬಿಟ್ಟಿದ್ದೀವಿ, ಫೋಟೋಗಳು ಬೇಕಾಗತ್ತೆ ಅಂತ. ಹಾಗಾಗಿ ಒಂದು ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲಿಂದಲೋ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದೀವಿ, ಅದಕ್ಕೊಂದು ಲೆಕ್ಕ ಕೊಡಬೇಕಾಗತ್ತೆ. ಅಫ್ಕೋರ್ಸ್ ಸಾಹಿತಿಗಳಿಗೆ ಗೊತ್ತಿರೋದು ಹೆಂಡತಿ ಮಕ್ಕಳನ್ನು ಸಾಕೋದು ಎಷ್ಟು ಕಷ್ಟ ಅಂತ. ಸ್ವಂತ ಹೆಂಡತಿ ಮಕ್ಕಳನ್ನಲ್ಲ, ಪ್ರಪಂಚ ಅವರವರ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಡ್ತಾ ಇದೆ ಅನ್ನೋದು ಸಾಹಿತಿಗಳಿಗಿಂತ ಜಾಸ್ತಿ ಯಾರಿಗೂ ಗೊತ್ತಿರೋಲ್ಲ. ಏನೇನು ಸರ್ಕಸ್ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ ಅಂತೀರಿ. ಅಫ್ಕೋರ್ಸ್ ಎಷ್ಟೋ ಸಾರಿ ನನಗನ್ಸುತ್ತೆ, ಸ್ವಂತ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೆ ಇಷ್ಟು ಕಷ್ಟಪಡ್ತಾರ ಅಂತ. ಬಹಳ ಕಷ್ಟ ಇದೆ ಜೀವನದಲ್ಲಿ. ಹಾಗಿದ್ರೆ ಯಾತಕ್ಕೆ ಅವೆಲ್ಲ ಅಂಟಿಸ್ಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಎನಿವೆ, ಬೆಂಗಳೂರಂಥ ಜಾಗದಲ್ಲಿ ಸಮಾರಂಭ ಮಾಡಿದ್ದಿದ್ದರೆ ನಯನದಲ್ಲಿ ಮಾಡೋರು, ಪ್ರತಿಯೊಬ್ಬ ಪ್ರಶಸ್ತಿ ವಿಜೇತರಿಗೂ ಮಿನಿಮಮ್ 10 ಜನನ ಕರ್ಕೊಂಬರಬೇಕು ಅಂತ ಹೇಳಿರೋರು. ಶಿವಮೊಗ್ಗದಲ್ಲಿ ಆ ಅವಶ್ಯಕತೆ ಕಂಡು ಬಂದಿಲ್ಲ. ಅದರ ಬಗ್ಗೆ ನನಗಂತೂ ಭಾಳ ಸಂತೋಷ ಇದೆ. ಹೀಗೆ ನಡೀಲಿ. ಡಿ ವಿ ಗುಂಡಪ್ಪನವರದಿಂದ ಮಾತಿಂದನೇ ಮುಗಿಸ್ಬಿಡ್ತೀನಿ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಲೇಖಕ್ಕೆ ಮೊದಲಿಗನದಾರೋ, ಲೆಕ್ಕವೆರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಹಂಕಾರ ಬೇಕಿಲ್ಲ. 73ರಲ್ಲಂತೂ ಖಂಡಿತ ಬೇಕಿಲ್ಲ. ಯಾಕಂದರೆ ಉಳಿದಿರೋದು ಕಮ್ಮಿ, ಕಳೆದಿರೋದು ಜಾಸ್ತಿ. ಅಲ್ಲಿಗೆ ಏನು ಮಾಡಿದ್ದೀವಿ, ಕಿಸ್ದಿದ್ದೀವಿ ಅಂತ ನಮಗಂತೂ ಗೊತ್ತಿರುತ್ತಲ್ಲ. ಪ್ರಪಂಚ ಏನಾದರೂ ಹೇಳಲಿ, ಇದು ಒಳಗಂತೂ ಹೇಳ್ತಾ ಇರುತ್ತಲ್ವ ನಿನ್ನ ಯೋಗ್ಯತೆ ಇಷ್ಟೇ ಅಂತ. ಹಾಗಿದ್ದಾಗ ಸಾಕಂತ ಕಾಣ್ತದೆ. ಹಾಗೆ ಅವ್ರದ್ದೇ ಇನ್ನೊಂದಿದೆ, ಬೀಜ ಮೊಳಕೆ ಹೊಡೋ ಒಂದು ತಮಟೆಗಳ ಸದ್ದಿಲ್ಲ, ಫಲಮಾಗೋ ಒಂದು ತುತ್ತೂರಿ ಧ್ವನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರದ ದಾವ ಅವರು ಏನು ಸದ್ದು ಮಾಡಲ್ವಂತೆ, ನಾವು ಯಾಕೆ ಕುಣಿತಾ ಇದ್ದೀವಿ ಅಂತ ಅಲ್ವಾ. ಪ್ರಕೃತಿಯಲ್ಲಿ ಎಷ್ಟೋ ಭಾಳ ನ್ಯಾಚುರಲ್ ಆಗುತ್ತೆ. ಆ ಪ್ರಕೃತಿಗೆ ಭಾಳ ಹತ್ತಿರವಾದವರು ಸಾಹಿತಿಗಳು ಬರೋದನ್ನು ನ್ಯಾಚುರಲಾಗಿ ಬರೀತಾರೆ. ನನಗೂ ವಾಕಿಂಗಲ್ಲಿ ಹೋದಾಗ ಯಾರೋ ಹೇಳಿದ್ರು, ಸರ್ ನಿಮ್ಮ ಸೀರಿಯಲ್ ಬರಹನ್ನೆಲ್ಲ ಪ್ರಿಂಟ್ ಮಾಡಿ ಅಂದರು. ನಾವು ಓದಲ್ಲ ರೀ, ಬೇಡ ಅಂದೆ. ಕಷ್ಟಪಟ್ಟು ಬರೆದಿದ್ದೀರಿ ಅಂದರು. ನನಗನ್ನಿಸ್ತು, ಕಷ್ಟಪಟ್ಟು ಬರೋದಕ್ಕಾಗಲ್ಲ ರೀ, ಸುಲಭದಕ್ಕೆ ಬರೆದ್ರೇ ಸಾಹಿತ್ಯ. ಕಷ್ಟಪಟ್ಟು ಬರೆದದ್ದು ಸಾಹಿತ್ಯ ಎಲ್ಲಾಗತ್ತೆ. ಕಷ್ಟಪಟ್ಟು ಬರೆದಿರ್ತೀವಿ ಅಷ್ಟೇ, ಅದು ನಾವೇ ಓದ್ಕೋಬೇಕು. ಕೇಳಿ ಸಾಹಿತಿಗಳನ್ನು, ಬಹಳ ಒಳ್ಳೆಯ ಪುಸ್ತಕವನ್ನು ಸುಲಭವಾಗಿ ಬರೆದಿರ್ತಾರೆ. ಯಾವುದೋ ಕಾರಣಕ್ಕೆ ಬರ್ಕೊಡು ಅಂತಿರಲ್ಲ, ಆವಾಗ ಭಾಳ ಕಷ್ಟಪಟ್ಟು ಬರೀತಾರೆ. ಒಳ್ಳೆಯ ಸಾಹಿತ್ಯನ ಸ್ವಾಭಾವಿಕವಾಗಿ ಬರುತ್ತೆ, ಕೆಟ್ಟ ಸಾಹಿತ್ಯ ಬಲವಂತವಾಗಿ ಬರುತ್ತೆ. ಹಾಗಾಗಿ ಒಳ್ಳೆಯ ಸಾಹಿತ್ಯ ಯಾವತ್ತೂ ಸ್ವಾಭಾವಿಕ ಬರುವಂಥದ್ದು. ಅಂದರೆ ಆ ಮನುಷ್ಯನ ಬುದ್ಧಿಮಟ್ಟ ಏನಿರ್ಬೋದು, ಅವರ ಮೆಚುರಿಟಿ ಏನಿರ್ಬೋದು, ಅವರ ಸಮಾಜದ ಅರ್ಥೈಸುವಿಕೆ ಏನಿರ್ಬೋದು, ಅದರ ಮಾಪನವಾಗಿ ಅವರ ಸಾಹಿತ್ಯ ಕೂರ್ತದೆ. ಒಳ್ಳೆಯ ಸಾಹಿತ್ಯಗಳನ್ನು ಗುರುತಿಸೋಣ. ಸಾಹಿತಿಗಳಿಗೆ ಹಾರ ಹಾಕೋದು ಅಷ್ಟೇ ಅಲ್ಲದೆ ಏನಾದರೂ ಒಂದು ವ್ಯವಸ್ಥೆನೂ ಸ್ವಲ್ಪ ಮಾಡೋವಂಥದ್ದನ್ನು ಕಲಿಯೋಣ. ಯಾಕಂತಂದರೆ ಕೊನೆಗೆ ಎಲ್ಲವೂ ಹೇಳ್ತೀನಿ ಕೇಳಿ,
ನೀವು ಮಣಿಹಾರ ಎಷ್ಟೇ ಕೊಟ್ಟರು ಕೂಡ ಮನೆಗೆ ತೊಗೊಂಡೋದ್ಮೇಲೆ ಅಯ್ಯ ಇನ್ನೊಂದು ಹಾರನ ಎಲ್ಲಿಟ್ಕೊಳ್ಳೋಣ ಇದನ್ನು, ಎಸೆಯೋಕ್ಕೆ ಫಳ ಅಂತಿದೆ, ಇಕ್ಕೊಳ್ಳೋಕ್ಕೆ ಜಾಗವಿಲ್ಲ ಅಲ್ವಾ. ಇನ್ನು ಫಲಕಗಳು, ಮರದ ಫಲಕಗಳು ಏನು ಮಾಡ್ತೀರಿ? ಕೆಲವರಂತೂ ನನ್ನ ಫೋಟೋ ಬೇರೆ ಅಂಟಿಸ್ಬಿಟ್ಟಿರ್ತಾರೆ, ಎಸೆಯೋಂಗೂ ಇಲ್ಲ, ಯಾರು ಎಸೆದ್ರು ಅಂತ ಗೊತ್ತಾಗತ್ತೆ ಅಲ್ವಾ, ಯಾರು ಎಸೆದ್ರು ಅಂತ ಗೊತ್ತಾಗತ್ತಲ್ವಾ. ಹಾಗಾಗಿ ಅದು ಬೇರೆ ಕಷ್ಟ. ಇನ್ನು ಪುಸ್ತಕದ್ದು ಹೇಳಿದೆ. ಹಾಗಾಗಿ ನಾನು ಹೇಳ್ತೀನಿ ಕೇಳಿ, ಕೊಡೋದು ಕೊಡ್ತೀರಿ, ಖರ್ಚು ಮಾಡ್ಕೊಳ್ಳೋಕ್ಕಾಗುವಂಥದ್ದು ಕೊಡಿ. ಒಂದು ಚಿಪ್ ಬಾಳೆಹಣ್ಣಾದರೂ ಮನೆಗೆ ತೊಗೊಂಡು ಹೋಗಿದ್ದಕ್ಕೆ ಒಂಥರ ಸಣ್ಣ ಸಾರ್ಥಕತೆಗಳು ಬರ್ತದೆ. ಎನಿವೆ ನಾನು ಹೇಳೋದೇನೆಂದರೆ, ನಾನು ಕೊಡೋದೆಲ್ಲ ಬರೀ ಸಜೆಷನ್ಸು. ಹಾಗಂತ ನನಗೆ ಕೊಡಿ ಅಂತ ಹೇಳಿದೆ ಅಂತ ಅನ್ಬೇಡಿ. ಅವ್ರಿಗೆ ಅದನ್ನು ಬೇರೆ ಜನ ಅಂತಾರೆ, ಅಲ್ಲ ಡೆಪ್ಟಿ ಕಮಿಷನರ್ ಆಗಿದ್ದರು ಈ ಮನುಷ್ಯನಿಗೆ ಆಸೆ ನೋಡಯ್ಯ ಅಂತ ಹೇಳಿ ಅಂತ. ಇದು ಬೇರೆ ಅಲ್ವಾ. ಅಫ್ಕೋರ್ಸ್ ನನ್ನ ಬಗ್ಗೆ ಅದೊಂದು ಹೇಳ್ತಾರೆ, ಅವರವರ ಚರ್ಚೆ ಮಾಡಿ ಡಿಸೈಡ್ ಮಾಡ್ತಾರೆ. ಇನ್ನೇನೋ ಅವ್ರು ಕನ್ವಿನ್ಸ್ ಅಂತ ಆಫರ್ ಮಾಡಬೇಡಿ, ಅವ್ರಿಗೆ ಕೋಪ ಬರುತ್ತೆ ಅಂತ. ಆ್ಯಕ್ಚುಲಾಗಿ ನನಗೆ ಕೋಪ ಬರೋಲ್ಲ, ಯಾಕಂದರೆ ಕನ್ವಿನ್ಸ್ ಕೊಟ್ಟರೆ ನನಗೆ ಸಂತೋಷ. ಆದರೆ ಅವರೇ ಡಿಸ್ಕಸ್ ಮಾಡಿ ನೀವೇನು ತಪ್ಪು ತಿಳ್ಕೊತಿರೋ ಅಂತ ನಾವು ಕೊಡಲಿಲ್ಲ ಸರ್ ಅಂತ ಅದು ಬೇರೆ ಹೇಳ್ತಾರೆ. ಅಲ್ಲಿಗೆ ನಾನು ಸುಮ್ಮನಿರ್ಬೇಕಾಗತ್ತೆ, ಹೌದೌದು ನಾನು ತಪ್ಪು ತಿಳ್ಕೊತಾ ಇದ್ದೆ ಅಂತ. ದಯವಿಟ್ಟು ಸಾಹಿತಿಗಳನ್ನು, ಎಷ್ಟೇ ಅದ್ಭುತವಾದ ಸಾಹಿತ್ಯ ರಚನೆ ಆಗಿದ್ದರೂ ಕೂಡ ದಯವಿಟ್ಟು ಅವರನ್ನು ಮನುಷ್ಯರ ಹಾಗೇ ನೋಡಿ. ನಿಮ್ಮ ಸೌಕರ್ಯಕ್ಕೆ ಬೇಕಾದಾಗ ಯಾರನ್ನು ಬೇಕಾದ್ರೂ ದೇವರು ಮಾಡ್ತೀರಿ, ಹಾಗಂತ ನಿಮ್ಮ ಸೌಕರ್ಯಕ್ಕೆ ಅವರನ್ನು ದೇವರು ಮಾಡಿಸಿ ಪಟ್ಟ ಕಟ್ಟಿ ಕೂರಿಸಬೇಡಿ. ಅಕ್ಕಪಕ್ಕದ ಜನ ನಮ್ಮಟ್ಟೆ ಸಮಸ್ಯೆ ಅವ್ರಿಗಿದೆ, ನಮಗಿಂತ ಸ್ವಲ್ಪ ಜಾಸ್ತಿನೂ ಇದ್ದಿತ್ತು ಅಂತ ಹೇಳಿ ಅಷ್ಟೇ ಗೌರವದಿಂದ ನೋಡಿ ಅಂತ ಕೇಳ್ಕೊಳ್ಬಲ್ಲೆ. ಸಾಕಂತ ಕಾಣುತ್ತೆ ಇವತ್ತಿಗೆ. ನೋಡೋಣ, ಇನ್ನೊಮ್ಮೆ ಅವಕಾಶ ಆದಾಗ ಮತ್ತಷ್ಟು ಮಾತಾಡೋಣಂತೆ. ವೇದಿಕೆ ಮೇಲಿದ್ದವರೆಲ್ಲ ಮಧ್ಯಾಹ್ನ ಸಂವಾದ ಮಾಡಿದ್ದಾರೆ. ಸಂವಾದದಲ್ಲೇ ಸುಸ್ತಾಗಿರುತ್ತೆ. ಅವರು ಈಗ ಹೇಳಿದ್ರು ನಾರಾಯಣ ಸ್ವಾಮಿ ಅವರು, ಸದ್ಯ ನೀವು ಮಧ್ಯಾಹ್ನ ಬರಲಿಲ್ವಲ್ಲ ಸಾರ್ ಅಂತ. ಯಾಕೆ ಸರ್ ಅಂದೆ, ಇನ್ನೊಂದು ಭಾಷಣ ಅಂತ ಭಯ ಆಗಿತ್ತು ಅಂದರು. ಇಲ್ಲ ಎರಡೂ ಸೇರಿ ಒಂದೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಇಷ್ಟಕ್ಕೆ ಮುಗಿಸ್ತೇನೆ. ಸನ್ಮಾನಿತರಿಗೆ, ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆಗಳು. ಬರಹಗಳು ಹೇಗೆ ಮುಂದುವರಿಯಲಿ. ನಿಮ್ಮ ಬರಹಗಳನ್ನು ನೋಡಿದ್ದೇನೆ, ಓದಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಈ ಸಂತೋಷ ಪಡುವಂತಹ ಅವಕಾಶಗಳು ಮತ್ತೆ ಸಿಗಲಿ. ತಪ್ಪು ಮಾತಾಡಿದರೆ ಅದು ನನ್ನ ಯೋಗ್ಯತೆಯ ಪ್ರಶ್ನೆ, ಒಳ್ಳೆ ಮಾತಾಡಿದರೆ ನಿಮ್ಮ ಮೇಲಿನ ಗೌರವದ ಪ್ರಶ್ನೆ. ತಪ್ಪನ್ನೆಲ್ಲ ನನ್ನ ಕತೆಗೆ ಹಾಕ್ಬಿಡಿ, ತೊಂದರೆ ಇಲ್ಲ, ಹೊರೋದಕ್ಕೆ ಚೈತನ್ಯ ಇದೆ. ಒಳ್ಳೆಯದನ್ನು ಮಾತ್ರ ನೀವುಗಳು ಗಮನಿಸ್ಕೊಳ್ಳಿ. ಮೀರಿದ್ದು ಇನ್ನೇನು ಹೇಳಿ. ನಮಸ್ಕಾರ.